ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೊದಲು ಅಕ್ಕಿ ರೊಟ್ಟಿ ತಿಂದು ಹೇಗಿದೆ ಅಂತ ಹೇಳಿ. ಓ ಮೈ ಗಾಡ್ ಪಾರ್ವತಿ, ಸೇಟ್ ನಮ್ಮಮ್ಮ ಮಾಡಿರೋ ತರನೇ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಯಾಕೆ ಇಷ್ಟಕ್ಕೆ ನಾಚ್ಕೊಳ್ತಾ ಇದ್ದೀರಾ? ಈ ಲೈಫ್ ಸ್ಟೈಲಲ್ಲಿ ಗಂಡು ಹೆಣ್ಣು ಭೇದ ಭಾವ ಇಲ್ಲದೆ ಬೊಜ್ಜು ಬಂದ್ಬಿಡುತ್ತೆ. ಎವ್ರಿ ಡೇ ವಾಕ್ ಮಾಡಿ, ಹೆಲ್ತ್ಗೂ ಒಳ್ಳೇದು, ಫಿಟ್ ಹೋಗ್ತೀರಾ. ಅಕ್ಕವ್ರೆ, ನೀವು ತಿಂಡಿ ತಿನ್ನಿ. ಅಷ್ಟೊತ್ತಿಗೆ ನಾನು ಪಾತ್ರೆ ತೊಳೆದು ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡ್ತೀನಿ. ಓಕೆ, ಕುತ್ಕೊಳ್ಳಿ. ಸರ್, ಒಂದು ನಿಮಿಷ. ಹೇಳಿ ಪ್ರೀತು. ಹಲೋ ಬ್ರೋ, ನೀನು ಎಲ್ಲೇ ಇದ್ರು ಸರಿ, ಮನೆಗೆ ಬರ್ತಾ ಇರಬೇಕು ಇಮಿಡಿಯೇಟ್ ಆಗಿ. ಯಾಕೆ ಪ್ರೀತು, ಮನೇಲಿ ಎಲ್ಲರೂ ಸೇಫ್ ಆಗಿದ್ದಾರೆ ತಾನೆ? ಡೋಂಟ್ ವರಿ ಬ್ರೋ, ಅರ್ಸನ್ ಕೋಟೆಲಿ ಎಲ್ಲರೂ ಸೇಫ್ ಆಗಿದ್ದೀವಿ. ನೀವು ಗಾಬರಿ ಆಗುವಂತ ವಿಷಯಕ್ಕಲ್ಲ ಭಾವ ನಿಮ್ಮನ್ನ ಇಮಿಡಿಯೇಟ್ ಆಗಿ ಬರೋದಕ್ಕೆ ಹೇಳ್ತಾ ಇರೋದು. ಮತ್ತೆ ಕಾರಣ ಫೋನಲ್ಲಿ ಹೇಳುವಂಥದ್ದಲ್ಲ ಬ್ರೋ, ನೇರವಾಗಿ ನಿಂತು ನಿಮ್ಮ ಅಕ್ಕನ ಮುಖ ನೋಡ್ಕೊಂಡು ಹೇಳೋವಂಥ ವಿಷಯ. ನಾವು ಅದನ್ನ ಹೇಳಿದಾಗ ನಿಮ್ಮ ಮುಖದಲ್ಲಿ ಏನು ರಿಯಾಕ್ಷನ್ಸ್ ಬರುತ್ತೆ ಅಂತ ನಾವು ನೋಡೋದಕ್ಕೆ ಕ್ಯೂರಿಯಸ್ ಆಗಿದ್ದೀವಿ ಬ್ರೋ. ಪ್ರೀತು, ಹಾಗೆಲ್ಲ ಬರೋಕ್ಕಾಗಲ್ಲ ಪ್ರೀತು. ನೋಡು, ಗಣಿದು ಕಾಲೇಜ್ ಫೀಸ್ ಕಟ್ಟಬೇಕು, ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಸರ್ತಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಮಾತು ಉಳಿಸ್ಕೋಬೇಕಲ್ವಾ? ನಿನ್ನ ಮಾತನ್ನ ನಾವೆಲ್ಲರೂ ಸೇರಿ ಉಳಿಸ್ಕೋಬಹುದು. ಬೇಗ ಬಾ. ಅಲ್ಲ ಪ್ರೀತು. ಭಾವ, ನಿಮಗೆ ನಮ್ಮಿಬ್ಬರ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಖಂಡಿತ ಇದೆ. ಇದ್ರೆ ತಕ್ಷಣ ಬರ್ತಾ ಇರ್ತೀಯ ಅಷ್ಟೇ. ಸರಿ, ಆಟೋದಲ್ಲಿ ಒಬ್ರು ಪ್ಯಾಸೆಂಜರ್ ಇದ್ದಾರೆ, ಅವ್ರನ್ನಾದ್ರೂ ಡ್ರಾಪ್ ಮಾಡ್ಬರೋ ಅವಕಾಶ ಇದೆ ತಾನೆ? ಓಕೆ, ಸರಿ, ಬರ್ತೀನಿ. ಸಿವ್ ಸೂನ್ ಬ್ರೋ, ಬಾಯ್. ಯಾಕಿರ್ಬೋದು ಸರ್, ಸಾರಿ. ನೀನ್ ಸ್ವಲ್ಪ ಹೊತ್ತಿಗೆ ಬ್ರೋ ಅರ್ಸನ್ ಕೋಟೆಗೆ ಬರ್ತಾ ಇದ್ದಾರೆ. ಓಯ್, ಏನಾಯ್ತು? ನೀನು ಆದಿಭಾವ ಅವತ್ತು ರಾಣನ್ನ ಅರ್ಸನ್ ಕೋಟೆಗೆ ಹೇಳ್ಕೊಂಡು ಬಂದಿದ್ದ ನೆನಪಾಯ್ತು. ಅವತ್ತು ಹೀಗೆ ನಾವು 4 ಜನ ಎಷ್ಟು ಖುಷಿ ಪಟ್ಟಿದ್ವಿ. ಇನ್ನೇನು ಆದಿಭಾವ ಮತ್ತೆ ಪಾರ್ವತಿ ಅಕ್ಕ ಅರ್ಸನ್ ಕೋಟೆಗೆ ಕಾಲಿಡ್ತಾ ಇದ್ದಾರೆ ಅನ್ನೋ ಸಂಭ್ರಮದಲ್ಲಿದ್ವಿ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಏನಾಯ್ತು ಅಂತ ನೆನ್ಪು ಮಾಡ್ಕೊ. ಆದ್ರೆ ಈ ಸಲ ಆ ಥರ ಏನೂ ಆಗಲ್ಲ ಜನನಿ. ಮೊಮ್ಮೆ ಹೇಳಿದಾರಲ್ವಾ, ಏನೇ ಸಮಸ್ಯೆ ಬಂದರೂ ನಾನು ಸರಿ ಮಾಡ್ತೀನಿ ಅಂತ. ಯಾಕೋ ಗೊತ್ತಿಲ್ಲ, ನಮ್ಮ ಪ್ರಾಬ್ಲಮ್ಸ್ ಕೂಡ ಮೊಮ್ಮೆ ಸಾಲ್ವ್ ಮಾಡ್ತಾರೆ ಅನ್ನೋ ನಂಬಿಕೆ ಬಂದಿದೆ. ನನಗೆ ಯಾಕೋ ಒಳೊಳಗೆ ಭಯ ಆಗ್ತಿದೆ ಪ್ರೀತು. ಅದಕ್ಕೆ ಹರಕೆ ತೊಟ್ಲು ಕಟ್ಟೋ ಮರಕ್ಕೆ ನಾನು ಈಗಲೇ ಹರಕೆ ಕಟ್ಕೊಂಡು ಬಿಡ್ತೀನಿ, ಆಯ್ತಾ? ನಮ್ಮ ಅಕ್ಕ ಭಾವ ಇಬ್ರು ಅರ್ಸನ್ ಕೋಟೆಗೆ ಬರೋದನ್ನ ಯಾವ ದುಷ್ಟಶಕ್ತಿಗಳು ತಡೆಯೋದಕ್ಕಾಗದೇ ಇರಲಿ. ಅತ್ತೆ ಮಾತಿಗೆ ಬೆಲೆ ಕೊಟ್ಟು ಅವ್ರಿಗೆ ಮನೆ ಒಳಗೆ ಕಾಲಿಡೋ ಥರ ಆದರೆ ಆದಷ್ಟು ಬೇಗ ನಿನ್ನ ಸನ್ನಿಧಾನಕ್ಕೆ ಬಂದು ಹರಕೆ ತೀರಿಸ್ತೀನಿ.
ನಿಮಗೆ ನಿಮ್ಮ ಯಜಮಾನ್ರು ಅಂದರೆ ತುಂಬ ಪ್ರೀತಿ ಅನಿಸುತ್ತೆ ಅಲ್ವಾ? ಹೌದು, ನನ್ನ ಪ್ರಾಣ ಅಂದರೆ ತಪ್ಪಾಗಲ್ಲ. ನಿಮ್ಮ ಮನೇಲಿ ಯಾರ್ಯಾರು ಇರೋದು? ನಾನು, ನಮ್ಮ ಯಜಮಾನ್ರು, ನಮ್ಮಪ್ಪ, ನನ್ನ ತಮ್ಮ. ಓ, ಅತ್ತೆ ಮಾವ ಯಾರೂ ಇಲ್ವಾ? ಅಯ್ಯೋ, ಇದ್ದಾರೆ, ಚೆನ್ನಾಗೇ ಇದ್ದಾರೆ. ಮತ್ತೆ ಅವ್ರು ಯಾಕೆ ನಿಮ್ಮ ಜೊತೆ ಇಲ್ಲ? ನೀವು ಯಾಕೆ ಮದುವೆ ಆದಮೇಲೂ ನಿಮ್ಮ ಅಪ್ಪ ಮನೇಲಿರೋದು? ಇರ್ತಾವಲ್ಲ ಅಕ್ಕೋರೆ, ಮನೆ ಅಂದಮೇಲೆ ಮನೆಗೊಂದು ಕತೆ, ಅದೇ ಥರ ನಮ್ಮದು ಒಂದು ಕತೆ. ನಾನು ತಿಳ್ಕೊಬೋದಾ? ಬೇಡ ಅಕ್ಕೋರೆ, ಸಮಯ ಬಂದಾಗ ನಾನೇ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಅಯ್ಯೋ, ಇದರಲ್ಲಿ ನಾನು ತಪ್ಪು ತಿಳ್ಕೊಳ್ಳೋದೇನಿದೆ? ನನಗೆ ನಿಮ್ಮ ಬಗ್ಗೆ ಕಾಳಜಿ ಇದೆ. ನಿಮ್ಮ ಲೈಫ್ ಬಗ್ಗೆ ಕೆಟ್ಟ ಕುತೂಹಲ ಇಲ್ಲ. ನಿಮಗೆ ಏನೇ ನೋವಾದರೂ ಅದನ್ನು ನಾನು ತಿಳ್ಕೊಳ್ಳೇಬೇಕು, ಅದರಲ್ಲೂ ಈ ಮೂಮೆಂಟೇ ಗೊತ್ತಾಗಬೇಕು ಅನ್ನೋ ಕುತೂಹಲ ಅಷ್ಟೇ. ನಾನು ಬೇರೆಯವ್ರ ಥರ ಕೆಟ್ಟವಳಲ್ಲ. ನನಗೆ ಗೊತ್ತು, ನೀವು ತುಂಬ ಒಳ್ಳೆಯವರು. ಒಳ್ಳೆಯವ್ರ ಕಣ್ಣಿಗೆ ಎಲ್ಲರೂ ಒಳ್ಳೆಯವರಾಗಿ ಕಾಣಿಸೋದು. ಸರಿ ಪಾರ್ವತಿ ಅವರೇ, ನಂಗೆ ಯಾಕೋ ತುಂಬ ನಿದ್ದೆ ಬರ್ತಿದೆ. ನಾನು ಮಲಗಿರ್ತೀನಿ. ನಿಮ್ಮ ಕೆಲಸ ಎಲ್ಲ ಆದಮೇಲೆ ನನ್ನ ಎಬ್ಸ್ತೀರಾ? ಡೋರ್ ಲಾಕ್ ಮಾಡಿರ್ತೀನಿ. ಓಕೆ? ಅಯ್ಯೋ ಅಕ್ಕವ್ರೆ, ಅಡುಗೆ ಎಲ್ಲ ತಯಾರಾಗಿದೆ, ಸಾರೊಂದು ಕುದ್ರೆ ಆಯಿತು. ನೀವು ಮಲ್ಕೊಂಡ್ಬಿಟ್ರೆ ಎಬ್ಸಕ್ಕೆ ನನಗೊಂಥರ ಆಗುತ್ತೆ. ಊಟ ಮಾಡೇ ಮಲ್ಕೊಂಡ್ಬಿಡಿ. ಸರಿ. ಅಯ್ಯೋ, ಗ್ಯಾಸ್ ಖಾಲಿ ಆಗೋಯ್ತು. ಪಾರ್ವತಿ ಅವರೇ, ನೀವು ಯಾವತ್ತಾದರೂ ಸಿಲಿಂಡರ್ ಚೇಂಜ್ ಮಾಡಿದ್ದೀರಾ? ಅಯ್ಯೋ, ಅರಸನಕೋಟೆಯಲ್ಲಿ ಸಿಲಿಂಡರ್ ಖಾಲಿ ಆದಾಗೆಲ್ಲ ನಾನೇ ಅದನ್ನು ಬದಲಾಯಿಸ್ತಿದ್ದು. ಹಾಗಾದರೆ ಇವತ್ತು ನೀವೇ ಸಿಲಿಂಡರ್ನ ಚೇಂಜ್ ಮಾಡ್ಕೊಬಿಡಿ. ಹೊರಗಡೆ ತುಂಬಿರೋ ಸಿಲಿಂಡರ್ ಇದೆ, ಓಕೆನಾ? ಗರ್ಭಿಣಿ ಹೆಂಗಸರು ಭಾರ ಎತ್ತಬಾರ್ದು ಅಂತ ಹೇಳ್ತಾರಲ್ಲ, ಏನು ಮಾಡೋದೀಗ? ಈಗ ನನಗೆ ಸಿಲಿಂಡರ್ ಬದಲಾಯಿಸದೆ ಬೇರೆ ದಾರಿನೇ ಇಲ್ಲ. ಕಂದ, ಈಗ ಈ ಕೆಲಸ ಮಾಡೋದು ಅಮ್ಮಂಗೆ ಅನಿವಾರ್ಯ. ಇದು ನಿನ್ನ ಸಹಾಯ ಇದ್ದರೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅಮ್ಮ ನಿನ್ನ ಜೊತೆಗಿರ್ತೀನಿ, ಧೈರ್ಯವಾಗಿರು. ಕಂದ, ನೀನು ಸುರಕ್ಷಿತವಾಗಿದೆಯಾ ಅಲ್ವಾ? ಇದು ಜನ್ನಿ, ಏನು ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಲ್ಲ, ಏನು ವಿಷಯ? ಅಕ್ಕನು ಬಂದ್ಬಿಡ್ಲಿ ಭಾವ, ಇಬ್ಬರಿಗೂ ಒಟ್ಟಿಗೆ ಹೇಳ್ತೀವಿ. ಅವ್ರಿಗಿಲ್ವಾ? ಬ್ರೋ, ನಾವು ಅವಾಗಲೇ ಬಂದ್ವಿ, ಮನೆ ಬಾಗ್ಲಾಕಿತ್ತು. ನಾವು ಅಂದ್ಕೊಂಡ್ವಿ ನೀನೇನೋ ಕರ್ಕೊಂಡೋಗಿರ್ತೀವಿ ಹೊರಗಡೆ ಅಂತ, ಬಟ್ ನೀನು ಒಬ್ಬನೇ ಬಂದಿದ್ಯಾ?
ನಾನು ಪಾರನ್ ಕರ್ಕೊಂಡು ಹೋಗಿಲ್ಲ ಪ್ರೀತು. ನಾನು ಬೆಳಿಗ್ಗೆ ಹೊರಡುವಾಗಲೂ ಹೊರಗಡೆ ಹೋಗೋದ್ರ ಬಗ್ಗೆ ಅವಳೇನು ನನಗೆ ಹೇಳಲಿಲ್ಲ. ಮತ್ತೆ ಎಲ್ಲಿ ಹೋಗಿರ್ಬೋದು? ಮೊನ್ನೆ ಥರ ಅನಾಥಾಶ್ರಮಕ್ಕೆ ಏನಾದರೂ ಹೋದ್ಲಾ? ಬ್ರೋ ಯಾವುದಕ್ಕೊಂದು ಫೋನ್ ಮಾಡಿ ನೋಡು. ಅಮ್ಮೋರೆ ಬರಕ್ಕೆ ಹೇಳಿದ್ರಂತೆ. ಹೌದು ಸಾವಿತ್ರಿ, ಇವತ್ತು ನನ್ನ ದೊಡ್ಡ ಮಗ ಒಟ್ಟು ಸೊಸೆ ಈ ಮನೆಗೆ ಮತ್ತೆ ಬರ್ತಿದ್ದಾರೆ. ಈ ರೂಮು ಅವ್ರ ಮುಂಚೆ ಇಲ್ಲಿದ್ದಾಗ ಹೇಗಿತ್ತೋ ಹಾಗೆ ಚೊಕ್ಕವಾಗಿ ಎಲ್ಲ ರೆಡಿ ಮಾಡಿಬಿಡ್ಬೇಕು. ಈಗ ಸ್ವಲ್ಪ ಹೊತ್ತಿನ ಮುಂಚೆ ತಾವಿಲ್ಲೇ ಇದ್ವೇನೋ ಅನ್ನೋ ಫೀಲನ್ನ ಅವ್ರಿಗೆ ಕೊಡಬೇಕು. ಸರಿ ಅಮ್ಮ. ಹಾಗೆ ಪಾರ್ವತಿ ಬಸರಿ ಹುಡುಗಿ, ಅವಳಿಗೆ ಇಷ್ಟ ಆಗುವಂಥ ಗೊಂಬೆಗಳು, ಆದಿ ಸಿಂಗಲ್ ಫೋಟೋ, ಇದನ್ನೆಲ್ಲ ತಂದು ಜೋಡಿಸಿ ಇಡಬೇಕು. ಪಾರ್ವತಿಗೆ ನಾನು ಅಂದರೆ ತುಂಬ ಇಷ್ಟ, ನಾನಿರೋ ಫೋಟೋನೂ ಇಡಬೇಕು. ಆಮೇಲೆ ಆದಿಗೆ ಪ್ರೀತು ಅಂದರೆ ಜೀವ, ಅವರಿಬ್ರು ಒಟ್ಟಿಗೆ ಇರೋ ಫೋಟೋನು ಇಲ್ಲಿಟ್ಟಿರ್ಬೇಕು, ಆಯ್ತಾ? ಮುಖ್ಯವಾಗಿ ಹನುಮಂತು ಮತ್ತು ಗಣಿ ಫೋಟೋನ ಮರಿಬಾರ್ದು. ಅವರಿಬ್ರು ಫೋಟೋನು ತಂದು ಈ ರೂಮ್ನಲ್ಲಿ ಇಡಬೇಕು.
ಈ ಡ್ರೆಸ್ಸು ಪಾರು ಇದೇ ಡ್ರೆಸ್ಸು? ಭಾವ ಅದು ನಂದೇ ಡ್ರೆಸ್ಸು. ಅನಾಥಾಶ್ರಮಕ್ಕೆ ಕೊಡಬೇಕು ಅಂತ ಇಸ್ಕೊಂಡು ಹೋಗಿದ್ರು. ಈಗ ನೋಡಿದ್ರೆ ಅಲ್ಲ ಪಾರು, ನಿನ್ನೆ ಬಟ್ಟೆ ಕೊಡಬೇಕು ಅಂತ ಅನಾಥಾಶ್ರಮಕ್ಕೆ ಹೋಗಿದ್ದೆ ತಾನೆ? ಅಲ್ಲ, ಈ ಬಟ್ಟೆ ಮಾತ್ರ ಯಾಕೆ ಉಳಿಸ್ಕೊಂಡೆ? ಅಥವಾ ಈ ಬಟ್ಟೆ ಹಾಕೋಬೇಕು ಅಂತಾನೆ ಜನನ ಹತ್ರ ಇಸ್ಕೊಂಡ್ಯಾ? ನನ್ನ ಕಣ್ ತಪ್ಪಿಸ್ತಾ ಇರೋದು ನೋಡಿದ್ರೆ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ ಅನ್ಸುತ್ತೆ. ಅದೇನು ಅಂತ ಹೇಳು ಪಾರು. ನಾನು ನನ್ನ ಮಗ ಸೊಸೆನ ಅರಸನ ಕೋಟೆಯಿಂದ ಆಚೆ ಕಳಿಸಿದ್ದೆ. ಆದರೆ ನನ್ನ ಸೊಸೆ ಅರಸನ ಕೋಟೆಯ ಫ್ಯಾಮಿಲಿಯ ಫೋಟೋನ ತನ್ನ ರೂಮ್ನಲ್ಲಿ ಹಾಕ್ಕೊಂಡಿದ್ದಾಳೆ. ಜೊತೆಗೆ ನನ್ನ ಫೋಟೋ ಕೂಡ. ನನ್ನ ಗುಣಗಳೇ ಇರುವಂಥ ಹೆಣ್ಣು ಮಗು ಹುಟ್ಲಿ ಅನ್ನೋದು ಅವಳ ಆಸೆ. ಅಂಥ ಇಮೋಷನಲ್ ಹುಡುಗಿ ನಮ್ಮ ಪಾರ್ವತಿ ಇಷ್ಟು ದಿನ ಅವಳ ತಂದೆ ತಮ್ಮನ ಜೊತೆನಲ್ಲಿ ತಂದೆ ಮನೆಯಲ್ಲೇ ಇದ್ಲು. ಬಸರಿ ಹುಡುಗಿ ಈಗ ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಬಂದ ಮೇಲೆ ಎಲ್ಲೋ ಅವರಿಂದ ದೂರ ಬರ್ತಿದ್ದೀನಿ ಅನ್ನೋ ಭಾವನೆ ಅವಳನ್ನು ಕಾಡಬಾರ್ದು ಅಲ್ವಾ? ಅದಕ್ಕೆ ಹನುಮಂತು ಫೋಟೋ, ಗಣಿ ಫೋಟೋನೂ ಇರಲಿ ಅಂತ ಹೇಳಿದ್ದು. ಈ ಸಮಯದಲ್ಲಿ ನನಗೆ ನನ್ನ ಸೊಸೆಯ ಸಂತೋಷ, ನೆಮ್ಮದಿ ಎರಡೂ ತುಂಬ ತುಂಬ ಮುಖ್ಯ. ಸರಿ ಅಮ್ಮೋರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೀನು ಮಾಡಬೇಕಾಗಿರೋ ಕೆಲಸ ಇನ್ನೊಂದಿದೆ. ಪಾರ್ವತಿ ಮನೆಗೆ ಬರ್ತಿದ್ದ ಹಾಗೆ ಅವಳನ್ನು ಯಜಮಾನಿ ಅಂತಾನೆ ಟ್ರೀಟ್ ಮಾಡಬೇಕು ಅಂತ ಎಲ್ಲ ಸ್ಟಾಫ್ಗೂ ಹೇಳು. ಸರಿ. ಅಡುಗೆ, ಊಟ, ತಿಂಡಿನೂ ಅಷ್ಟೇ. ಅವಳೇನು ಹೇಳ್ತಾಳೋ ಅದನ್ನೇ ಮಾಡಬೇಕು. ಅವಳ ಮನಸ್ಸಿನಂತೆಯೇ ಎಲ್ಲ ನಡಿಬೇಕು. ನೀವು ಹೇಳ್ದಂಗೆ ಮಾಡ್ತೀನಿ ಅಮ್ಮೋರೆ. ಪಾರು, ನಿನ್ನೆ ಕೇಳ್ತಾ ಇರೋದು. ಬ್ರೋ, ನನಗೆ ಅದಕ್ಕೆ ಏನಕ್ಕೆ ಚೂಡಿದಾರ್ ಹಾಕಿದಾರೆ ಅಂತ ಗೊತ್ತಾಯ್ತು. ಈ ಬಸ್ರಿ ಹೆಂಗಸರಿಗೆ ಏನೇನೋ ಬೈಕ್ಗಳಿರ್ತವೆ. ನೀನು ಅದಕ್ಕೆ ನಾ 5 ತಿಂಗಳ ನೋಡಿದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮೋಸ್ಟ್ಲಿ ಅದಕ್ಕೆ ಚೂಡಿದಾರ್ ಹಾಕೋದು ಲೇಟೆಸ್ಟ್ ಬೈಕ್ ಆಗಿರಬೇಕು. ಹಾ ಹೌದು ಭಾವ, ನನ್ನ ಹತ್ರ ಡ್ರೆಸ್ಗಳನ್ನ ಕೇಳೋದಕ್ಕೆ ಅಕ್ಕಂಗೆ ಮುಜುಗರ ಆಗಿರ್ಬೇಕು. ಅದಕ್ಕೆ ಅನಾಥಾಶ್ರಮಕ್ಕೆ ತಗೊಂಡು ಹೋಗೋ ಬಟ್ಟೆಗಳಲ್ಲಿ ಇವ್ರು ಹಾಕೊಳ್ಳೋದಕ್ಕೂ ಸ್ವಲ್ಪ ಉಳಿಸ್ಕೊಂಡಿದ್ದಾರೆ ಅನ್ಸುತ್ತೆ ಅಲ್ವಾ ಅಕ್ಕ? ಆದ್ರೆ ನಿಮಗಿದು ಫಿಟ್ ಆಗ್ತಿಲ್ಲ ಅಕ್ಕ. ನಿಮ್ಮ ಅಳ್ಟೆಗೆ ಸರಿ ಹೋಗುವಂತ ಬಟ್ಟೆಗಳನ್ನ ನಾನೊಂದಷ್ಟು ಆರ್ಡರ್ ಮಾಡ್ತೀನಿ ರೀ. ನನ್ನ ಹತ್ರ ಈ ಥರ ಡ್ರೆಸ್ಗಳಂದ್ರೆ ನನಗಿಷ್ಟ. ಅದನ್ನು ಹಾಕೋಬೇಕು ಅಂತ ಹೇಳಿದ್ರೆ ನನಗೆ ತಂದು ಕೊಡೋದಕ್ಕೆ ಎಲ್ಲಿ ಕಷ್ಟ ಆಗುತ್ತೆ ಅಂತ ಈ ಥರ ಮಾಡ್ತೀಯ ಪಾರು. ಅಟೆನ್ಷನ್ ಪ್ಲೀಸ್. ಥ್ಯಾಂಕ್ ಯು. ನಾನು ಅವಾಗಲಿಂದ ಏನೋ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ. ಸ್ವಲ್ಪ ಹೇಳಕ್ಕೆ ಅವಕಾಶ ಮಾಡಿಕೊಡ್ತೀರಾ ಪ್ಲೀಸ್? ಪ್ರೀತು, ಆವಾಗಿಂದ ಬಿಲ್ಡಪ್ ಕೊಡ್ತಾನೆ ಇದೆಯಾ? ಅದೇನು ವಿಷಯ ಅಂತ ಮೊದಲು ಹೇಳು. ನೀವಿಬ್ರು ಈ ಕ್ಷಣನೇ ಅರಸನ್ ಕೋಟೆಗೆ ಬರಬೇಕು, ಅದು ಶಾಶ್ವತವಾಗಿ. ಒಮ್ಮೆ ಕರೀತಿದ್ದಾರೆ. ನಿಮ್ಮ ಅಣ್ಣ ಅದಕ್ಕೆನ ಮನೆಗೆ ಕರ್ಕೊಂಬ ಅಂತ ಕಳ್ಸಿದ್ರು. ನಮ್ ಲೈಫ್ ಚೇಂಜ್ ಆಗೋ ಟೈಮ್ ಬಂತು ಬ್ರೋ. ಅಕ್ಕ, ನಮ್ಮ ಅರಸನ್ ಕೋಟೆ ಮತ್ತೆ ಸಿಹಿ ತುಂಬಿರೋ ಜೇನ್ಗೂಡಾಗೋ ಸಮಯ ಬಂದಿದೆ. ನಾಳೆ ಬೆಳಗ್ಗಾದ್ರೆ ಮನೇಲಿ ಸೀಮಂತ ಇಟ್ಕೊಂಡಿದ್ದಾರೆ.
ಹೌದು ಬ್ರೋ, ನಾಳೆ ಬೆಳಗ್ಗೆ 12:30ಕ್ಕೆ ಸೀಮಂತ ಶಾಸ್ತ್ರ ಮಾಡಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತೆ. ಅಕ್ಕ, ಸೀಮಂತ ಇರೋದು ನನ್ನ ಒಬ್ಳಿಗೆ ಮಾತ್ರ ಅಲ್ಲ, ನಮ್ಮಿಬ್ರಿಗೂ. ನಮ್ಮಿಬ್ರಿಗೂ ಒಟ್ಟಿಗೆ ನಾಳೆ ಅರಸನ್ ಕೋಟೆಯಲ್ಲಿ ಸೀಮಂತ ಮಾಡಬೇಕು ಅಂತ ಅತ್ತೆ ತೀರ್ಮಾನ ಮಾಡಿದ್ದಾರೆ. ನೀವಿಬ್ರಿಗೆ ಹೇಗಿದ್ದೀರೋ ಹಾಗೆ ಅರಸನಕೋಟೆಗೆ ಬರ್ತಾ ಇರಬೇಕು. ಬಟ್ಟೆಗಳನ್ನ ಬೇಕಾದ್ರೆ ನಿಧಾನವಾಗಿ ತೊಗೊಂಡ್ರಾಯ್ತು, ಆದ್ರೆ ಈಗ ನೀವಿಬ್ರು ಅರಸನಕೋಟೆಗೆ ಇಮ್ಮಿಡಿಯೇಟ್ ಬರಬೇಕು. ಬನ್ನಿ ಅಕ್ಕ.